ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ಬ್ರೆಡ್ಡಿಂದ ಗುಲಾಬ್ ಜಾಮೂನು ಹೇಗೆ ಮಾಡ್ಬೋದಂತ ಹೇಳಿಕೊಡ್ತೇನೆ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ. ಮತ್ತು ಯಾರನ್ನ ನನ್ನ ಚಾನಲನ್ನು ಈವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೋಸ್ಕರ ಒಂದು ಪ್ಯಾಕೆಟ್ನಷ್ಟು ಬ್ರೆಡ್ ತೊಗೊಂಡಿದ್ದೇನೆ. ಮಿಲ್ಕ್ ಬ್ರೆಡ್ಡನ್ನು ತೊಗೊಂಡಿದ್ದೇನೆ. ನೀವು ಯಾವುದು ಬೇಕಾದರೂ ತಗೊಳ್ಬಹುದು. ನಂತರ ಇದನ್ನು ನೋಡಿ, ಬ್ರೆಡ್ಡಿದು ಸೈಡಿದ್ದು ಭಾಗವನ್ನು ನಾವು ಹೀಗೆ ಕಟ್ ಮಾಡಿ ಸಪ್ರೇಟ್ ಮಾಡಿಡಬೇಕು. ಮಧ್ಯದ ಭಾಗವನ್ನು ನಾವು ಮಾತ್ರ ಉಪಯೋಗಿಸುವುದು. ನೋಡಿ, ಸೈಡಲ್ಲಿ ಹೀಗೆ ಕಟ್ ಮಾಡಬೇಕು. ಮಕ್ಕಳಿಗೆ ಸಹ ತುಂಬ ಇಷ್ಟವಾದ ಗುಲಾಬ್ ಜಾಮೂನ್ ರೆಸಿಪಿ ಇದು. ಬ್ರೆಡ್ನಲ್ಲಿ ಕೂಡ ನಾವು ಹೇಗೆ ಮಾಡ್ಬೋದಂತ ನೀವು ನೋಡಿ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ. ನೋಡಿ, ಬ್ರೆಡ್ಡಿನ ಸೈಡ್ನ ಭಾಗವನ್ನು ನಾವು ಫುಲ್ ತೆಗಿಬೇಕು. ಹೀಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಂದ ದೊಡ್ಡವರು ತನಕ ಸಹ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ರುಚಿ ಕೂಡ ತುಂಬ ಒಳ್ಳೆಯದಾಗ್ತದೆ. ಮಾಮೂಲಿ ಹೀಗೆ ಗುಲಾಬ್ ಜಾಮೂನ್ ಮಾಡೋದಕ್ಕಿಂತ ಬ್ರೆಡ್ನಿಂದ ಮಾಡಿದಂತಹ ಗುಲಾಬ್ ಜಾಮೂನಿದು ಟೇಸ್ಟೇ ಬೇರೆ, ಮತ್ತು ಟೇಸ್ಟ್ ಕೂಡ ಸೂಪರ್ ಆಗಿರ್ತದೆ. ನೋಡಿ, ಎಲ್ಲ ಬ್ರೆಡ್ದು ಹೀಗೆ ಕಟ್ ಮಾಡಿ ನಾವು ತಗೊಳ್ಳುವ. ನೋಡಿ, ಎಲ್ಲ ಬ್ರೆಡ್ಡಿದ್ದು ಒಂದು ಪ್ಯಾಕೆಟ್ ಬ್ರೆಡ್ ಅಷ್ಟು ತೊಗೊಂಡಿದ್ದೇನಲ್ಲ, ಅದರದ್ದು ಸೈಡ್ದು ಭಾಗ ಎಲ್ಲ ಕಟ್ ಮಾಡಿ ಹೀಗೆ ತೊಗೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಮತ್ತು ಬ್ರೆಡ್ ಹುಡಿ ಮಾಡಬೇಕು, ಅಂದರೆ ಸ್ಮ್ಯಾಶ್ ಮಾಡಬೇಕು. ನಂತರ ಇದಕ್ಕೆ ನಾನು ಗುಲಾಬ್ ಜಾಮೂನ್ ಮಾಡೋದಂತ ಹೇಳಿದ್ದೇನಲ್ಲ, ಇದಕ್ಕೆ ಹಾಲನ್ನು ನಾವು ಸ್ವಲ್ಪ ಉಪಯೋಗಿಸಬೇಕು. ನಾನಿಲ್ಲಿ ನಂದಿನಿ ಹಾಲನ್ನು ತಗೊಂಡಿದ್ದೇನೆ. ನೋಡಿ, ಸ್ವಲ್ಪನೇ ಹಾಕುವ. ತುಂಬ ತೆಳುವಾದರೆ ಅದು ಒಳ್ಳೆಯದಾಗೋದಿಲ್ಲ, ಅಂಟು ಬರಬೇಕಲ್ಲ. ನೋಡಿ, ಸ್ವಲ್ಪನೇ ನಾವು ಹಾಲು ಮಿಕ್ಸ್ ಮಾಡಿ ಇದನ್ನು ಅಂಟು ಮಾಡುವ. ನೋಡಿ, ಬೇಕಾದಷ್ಟು ತಗೊಂಡ್ರೆ ಸಾಕು, ಎಷ್ಟು ಬೇಕೋ ಅಷ್ಟೇ. ನೋಡಿ, ಚೆನ್ನಾಗಿ ಹಾಲಿನಲ್ಲಿ ಬ್ರೆಡ್ಡನ್ನು ಸ್ಮ್ಯಾಶ್ ಮಾಡುವ, ಅಂದರೆ ಬೆರೆಸಿ ಮಿಶ್ರಣ ಮಾಡುವ. ನೋಡಿ, ಚೆನ್ನಾಗಿ ಈಗ ಮಿಕ್ಸ್ ಮಾಡುವ. ಮಾಮೂಲಿ ಗುಲಾಬ್ ಜಾಮೂನಿಗಿಂತ ಬ್ರೆಡ್ಡಿದು ಗುಲಾಬ್ ಜಾಮೂನಿದು ಟೇಸ್ಟೇ ಬೇರೆ, ಅಂಥ ಒಳ್ಳೆ ರುಚಿ ಬರ್ತದೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿ, ಚೆನ್ನಾಗಿ ಈಗ ಮಿಕ್ಸ್ ಮಾಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರಹದಕ್ಕೆ ತಂದಿದ್ದೇನೆ. ಈಗ ಚಿಕ್ಕ ಚಿಕ್ಕ ಉಂಡೆಯಾಗಿ ಗೋಲಿ ಆಕಾರದ್ದು, ಲಿಂಬೆ ಹಣ್ಣಿಗಿಂತ ಕೂಡ ಚಿಕ್ಕದಾಗಿರುವ ಗೋಲಿ ಆಕಾರದ್ದು ಉಂಡೆ ಮಾಡುವ. ಈಗ ನೋಡಿ, ಈ ಥರ ಅಂಟು ಬಂದರೆ ಸಾಕು. ನೋಡಿ, ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಡುವ. ಈಗ ತುಂಬ ಸುಲಭವಾಗಿ ಮಾಡಬಹುದು ಬ್ರೆಡ್ನಿಂದ ಗುಲಾಬ್ ಜಾಮೂನು. ಮಕ್ಕಳು ಕೂಡ ತುಂಬ ಲೈಕ್ ಮಾಡ್ತಾರೆ ಇದನ್ನು. ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಉಂಡೆ ಮಾಡಿದರೆ ಸಾಕು. ನೋಡಿ, ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ನಾವು ಎತ್ತಿಡುವ. ಈಗ ತುಂಬ ಕಷ್ಟ ಸಹ ಇಲ್ಲ ಇದಕ್ಕೆ, ಜಾಸ್ತಿ ಕೆಲಸ ಕೂಡ ಇಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ಕಡಿಮೆ ಇಂಗ್ರೀಡಿಯೆಂಟ್ಸ್, ಬ್ರೆಡ್, ಹಾಲು, ಎಣ್ಣೆ ಮತ್ತು ಸ್ವಲ್ಪ ಸಕ್ಕರೆ, 1/4 kg ಸಕ್ಕರೆ ಇದ್ದರೆ ಸಾಕು. ನಮ್ಮದು ಬ್ರೆಡ್ನಿಂದ ಗುಲಾಬ್ ಜಾಮೂನ್ ರೆಡಿ ಆಗ್ತದೆ. ನೋಡಿ, ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಇಡುವ. ಈಗ ಈ ಗೋಲಿ ಆಕಾರದ ಉಂಡೆ, ಸಣ್ಣ ಲಿಂಬೆಗಾದ್ರದ್ದು ಸಹ ಬೇಡ, ಅದಕ್ಕಿಂತ ಕೂಡ ಚಿಕ್ಕದು ಮಾಡುವ. ಮತ್ತು ಇದು ಸಕ್ಕರೆ ಪಾಕದಲ್ಲಿ ಹಾಕುವಾಗ ಸ್ವಲ್ಪ ದೊಡ್ಡದಾಗ್ತದಲ್ಲ, ಅದಕ್ಕೆ 1 ಪ್ಯಾಕೆಟ್ನಿಂದ ಮಾಡಿದರೆ ಸಾಕು. ಜಾಸ್ತಿ ಬೇಕಿದ್ದರೆ ನಾವು ಜಾಸ್ತಿ 2-3 ಪ್ಯಾಕೆಟ್ದು ಬೇಕೆ 2-3 ಪ್ಯಾಕೆಟನ್ನು ಕೂಡ ಯೂಸ್ ಮಾಡ್ಬೋದು. ಇಷ್ಟಿಷ್ಟು ಗೋಲಿ ಆಕಾರದ್ದು ನಾನು ತಗೊಂಡಿದ್ದೇನೆ. ನೋಡಿ, ಇದರಿಂದ ಇಷ್ಟು ತಯಾರಾಗ್ತದೆ ಅಂತ.
ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ, ಕಡಿಮೆ ಟೈಮ್ ಸಹ ಸಾಕು ಇದಕ್ಕೆ ಮಾಡಲಿಕ್ಕೆ. ಇದನ್ನು ಬ್ರೆಡ್ ಮನೆಯಲ್ಲಿ ಹಾಲು ಮತ್ತು ಸಕ್ಕರೆ, ಸ್ವಲ್ಪ ಎಣ್ಣೆ ಇದ್ದರೆ ಸಾಕು, ಇಷ್ಟೇ. ಮಕ್ಕಳಿಗೆ ರಜೆ ಇರುವ ಟೈಮಲ್ಲಿ ಈ ಥರ ಎಲ್ಲ ಮಾಡಿಕೊಟ್ಟರೆ ತುಂಬ ಒಳ್ಳೆ ಮಾಡಿ ತಿಂತಾರೆ. ಮತ್ತು ಜಾಸ್ತಿ ಕೂಡ ತಿನ್ನಬಾರ್ದು ಸಿಹಿ ಅಂತ. ಅದಕ್ಕೆ ನಾನು ಸಕ್ಕರೆ ಪಾಕವನ್ನು ಸ್ವಲ್ಪ ಹೇಗೆ ಮಾಡ್ತೇನೆ ಅಂತ ನೋಡಿ ಕಡಿಮೆ ಸಕ್ಕರೆ ಉಪಯೋಗಿಸಿ ಮಾಡ್ತಾಯಿದ್ದೇನೆ. ತುಂಬ ಅಂಟು ಬೇಡ ಪಾಕ ಥರ. ನೋಡಿ, ನಾನು ಇದಕ್ಕೊಂದು 20 ಸ್ಪೂನಷ್ಟು, ಈ ಸ್ಪೂನಲ್ಲಿ 20 ಸ್ಪೂನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೇನೆ. ಅದಕ್ಕೆ ಬೇಕಾಗುವಷ್ಟು ನೀರು ಕೂಡ ಹಾಕಿ ಚೆನ್ನಾಗಿ ಅದು ಮೆಲ್ಟ್ ಆಗುವವರೆಗೆ ನಾವು ಕುದಿಲಿಕ್ಕೆ ಇಡುವ. ನೋಡಿ, ಇಷ್ಟು ಗೋಲಿ ಆಕಾರದ್ದು ಗುಲಾಬ್ ಜಾಮೂನದು ಉಂಡೆ ಈಗ ರೆಡಿಯಾಗಿದೆ. ನೋಡಿ, ಈಗ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಇದ್ದರೆ ಸಾಕು ಇದಕ್ಕೆ. ಚಿಕ್ಕ ಚಿಕ್ಕ ಗೋಲಿ ಆಕಾರದಲ್ಲ, ಸ್ವಲ್ಪ ಎಣ್ಣೆ ಕೂಡ ಸಾಕಾಗ್ತದೆ. ನೋಡಿ, ಎಣ್ಣೆ ಬಿಸಿ ಆಗಿದೆ ಅಂತ ಒಂದು ಉಂಡೆಯನ್ನು ನಾವು ಎಣ್ಣೆಗೆ ಹಾಕಿ ನೋಡುವ ಬೇಕಾದರೆ. ಇದಷ್ಟು ಬಿಸಿ ಆಗಲಿಲ್ಲ ಎಣ್ಣೆ, ಸ್ವಲ್ಪ ಹೊತ್ತು ವೇಟ್ ಮಾಡುವ. ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡಿದ್ದೇನೆ ನಾನು. ಈಗ ಎಣ್ಣೆ ಕಾದಿದೆ. ಈಗ ಗುಲಾಬ್ ಜಾಮೂನಿನ ಒಂದೊಂದೇ ಉಂಡೆಯನ್ನು ನಾವು ಎಣ್ಣೆಯಲ್ಲಿ ಕರಿಯುವ. ನೋಡಿ, ಅದು ಅಂಟುವುದಿಲ್ಲ. ಹಾಗಂತ ನಾವು ಹಾಗೇ ಹಾಕಿದ ತಕ್ಷಣ ಸೌಟ್ ಹಾಕಿ ಇದು ಮಾಡೋದು ಬೇಡ. 1-2 ನಿಮಿಷ ಬಿಡುವ ಹಾಗೆಯೇ. ಇದು ಬೇಗ ಕರೀತದೆ ಎಣ್ಣೆಯಲ್ಲಿ. ಖಾಲಿ ಎಣ್ಣೆಯಲ್ಲಿ ಕರಿ ತಿನ್ನಲಿಕ್ಕೆ ಚೆಂದ ರುಚಿ ಆಗ್ತದೆ. ನಾವು ಟೇಸ್ಟ್ ನೋಡಿದೆವು, ಒಳ್ಳೆಯದಾಗ್ತದೆ. ನೋಡಿ, ಈ ರೀತಿ ಕೆಂಪು ಬಣ್ಣ ಬಂದರೆ ಸಾಕು, ಜಾಸ್ತಿ ಹೊತ್ತು ಬೇಕಾಗಿಲ್ಲ. ನೋಡಿ, ಇಷ್ಟು ಕೆಂಪು ಬಣ್ಣ ಬಂದರೆ ಸಾಕು. 1 ನಿಮಿಷ ಇಡ್ಲಿ ಬೇಕಾದರೆ. ನೋಡಿ, ಇಷ್ಟು ಕೆಂಪು ಬಣ್ಣ ಬಂದರೆ ಸಾಕು. ಈಗ ತೆಗೆದು ಬಟ್ಟಲಿನಲ್ಲಿ ಹಾಕ್ತೇನೆ. ಈಗ ಸ್ವಲ್ಪ ಹೊತ್ತಿರಲಿ ಅಂತ ಆಗ್ತದೆ. ನೋಡಿ, ಈಗ ತೆಗಿತೇನೆ. ಇಷ್ಟು ಕೆಂಬಣ್ಣ ಬಂದರೆ ಸಾಕು. ನೆಕ್ಸ್ಟ್ 2ನೇ ಸುತ್ತಿದ್ದು ನಾನು ಎಣ್ಣೆಯಲ್ಲಿ ಗುಲಾಬ್ ಜಾಮೂನಿದು ಉಂಡೆಯನ್ನು ಕರಿತೇನೆ. ಈಗ ಇದಕ್ಕೆ ಮೈದಾ ಎಂತ ಯೂಸ್ ಮಾಡಲಿಲ್ಲ. ಬ್ರೆಡ್, ಹಾಲು, ಎಣ್ಣೆ, ಸಕ್ಕರೆ ಅಷ್ಟೇ. ನೋಡಿ, 2ನೇ ಸುತ್ತಿದು ಗುಲಾಬ್ ಜಾಮೂನಿದು ಉಂಡೆಯನ್ನು ನಾನು ಕರಿಯಲು ಇಟ್ಟಿದ್ದೇನಲ್ಲ. ನೋಡಿ, ಸ್ವಲ್ಪ ಕೆಂಬಣ್ಣ ಬಂದರೆ ಸಾಕು, ಜಾಸ್ತಿ ಬೇಡ. ನೋಡಿ, ಇಷ್ಟು ಬಂದರೆ ಸಾಕು. ಇದು ರೆಡಿ ಇದೆ. ನೋಡಿ, ಸಕ್ಕರೆ ಪಾಕ ಇಷ್ಟು ತೆಳುವು ಮಾಡಿದ್ದೇನಂತ. ನೋಡಿ, ಅದು ಕರಿದಂತಹ ಗುಲಾಬ್ ಜಾಮೂನ್ ಉಂಡೆಯನ್ನು ನಾವೀಗ ಸಕ್ಕರೆ ಪಾಕದಲ್ಲೇ ಹಾಕ್ತಾ ಇದ್ದೇನೆ. ಇಷ್ಟೇ ಸಿಂಪಲ್, ಎಂಥ ಕಷ್ಟ ಇಲ್ಲ. ಇದು ಇನ್ನೊಂದು ಸುತ್ತಿದನ್ನು ನಾನು ಕರೆದು ತೆಗಿತಾ ಇದ್ದೇನೆ. ಯಾರಿಗೆಲ್ಲ ನಾನು ಮಾಡಿದಂತಹ 100% ಬ್ರೆಡ್ನಿಂದ ತಯಾರಿಸಿರುವ ಗುಲಾಬ್ ಜಾಮೂನ್ ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನಗೆ ಇನ್ನಷ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಷ್ಟು ಸಿಂಪಲಾಗಿ ನಾನು ಒಂದು ಬ್ರೆಡ್ಡಿಂದ ಗುಲಾಬ್ ಜಾಮೂನನ್ನು ತಯಾರಿಸಿದ್ದೇನೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟವಾಗ್ತದೆ. ಯಾರೆಲ್ಲ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ದೀರೋ ಥ್ಯಾಂಕ್ ಯು ಫಾರ್ ವಾಚಿಂಗ್.